ಥರ್ಡ್ ಚಾಪ್ಟರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೇನು, ಯಾವ್ಯಾವ ಥರದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಇದೆ, ವಾಟ್ ಆರ್ ದ ಅಡ್ವಾಂಟೇಜಸ್ ಆರ್ ವಾಟ್ ಆರ್ ದ ಯೂಸ್ಫುಲ್ನೆಸ್, ಇದೆಲ್ಲನೂ ಈ ಪರ್ಟಿಕ್ಯುಲರ್ ಚಾಪ್ಟ್ರಲ್ಲಿ ನಾವು ತಿಳ್ಕೊಬೋದು. ಟೈಪ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಅದರಲ್ಲಿ ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಪ್ರಾಮಿಸರಿ ನೋಟ್ಸ್, ಚೆಕ್ಸಲ್ಲಿ ಯಾವ್ಯಾವ ಥರ ಇರುತ್ತೆ, ಆ್ಯಂಡ್ ಎಂಡೋಸ್ಮೆಂಟ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದ್ರೇನು ಅಂತ ನೋಡೋಣ. ಯೂಶ್ವಲಾಗಿ ಯಾಕೆ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ? ಸೊ ಬೇಸಿಕ್ಕಾಗಿ ಬಿಸ್ನೆಸ್ಸಸ್ ಯೂಶ್ವಲಿ ಈ ಬಿಸ್ನೆಸ್ ಮಾಡಬೇಕಾದ್ರೆ ಏನು ಮಾಡ್ತೀವಿ, ಸ್ಯಾಲ್ರಿಡ್ ಪರ್ಸನ್ ಇರ್ಬೋದು ಅಥವಾ ಬೇರೆ ಯಾವುದೇ ನಾರ್ಮಲ್ ಆ್ಯಕ್ಟಿವಿಟೀಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಮಾಡಬೇಕಾದ್ರೆ ವಿ ಯೂಸ್ ಕ್ಯಾಶ್ ಆರ್ ವಿ ಯೂಸ್ ಸಮ್ಟೈಮ್ಸ್ ಇವಾಗ ಕಾರ್ಡ್ ಯೂಸ್ ಮಾಡ್ತೀವಿ ಅಲ್ಲ, ಎಷ್ಟು ದುಡ್ಡು ಇರುತ್ತೆ ನಮ್ಮ ಅಕೌಂಟಲ್ಲಿ, ಸೊ ಅಲ್ಲಿಂದ ಡೈರೆಕ್ಟಾಗಿ ಅದು ಡಿಡಕ್ಟ್ ಆಗುತ್ತೆ, ಅಥವಾ ಕ್ರೆಡಿಟ್ ಕಾರ್ಡ್ ವಿ ವಿಲ್ ಯೂಸ್. ಸೊ ಇನ್ ದ ಸೇಮ್ ಟೈಮ್ ವಿ ಯೂಸ್ ಸಮ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ದಟ್ ಈಸ್ ಇನ್ಸ್ಟ್ರೂಮೆಂಟ್ಸ್ ವಿಲ್ ಬಿ ಯೂಸಿಂಗ್. ವಾಟ್ ಆರ್ ದೋಸ್ ಇನ್ಸ್ಟ್ರೂಮೆಂಟ್ಸ್? ಚೆಕ್ನ ಕೊಟ್ಬಿಟ್ಟು ಪರ್ಚೇಸ್ ಸೇಲ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ ಅಂದರೆ, ಬಿಸ್ನೆಸ್ ಮಾಡಬೇಕಾದ್ರೆ, ಯಾವುದೇ ಒಂದು ಟ್ರಾನ್ಸಾಕ್ಷನ್ ಆಗಬೇಕಾದ್ರೆ, ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಆಗಬೇಕಾದ್ರೆ ಅವಾಗ ಏನಾಗುತ್ತೆ, ವಿ ಹ್ಯಾವ್ ಟು ಡೀಲ್ ವಿತ್ ದೀಸ್ ಕೈಂಡ್ಸ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಲೆಟ್ ಅಸ್ ಸಿ ವಾಟ್ ಈಸ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಯೂಶ್ವಲಾಗಿ ಒಂದು ಬಿಸ್ನೆಸ್ಸಲ್ಲಿ ಟ್ರಾನ್ಸಾಕ್ಷನ್, ನಾನು ಹೇಳಿದೆ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ದೇ ವಿಲ್ ಬಿ ಡೀಲಿಂಗ್ ವಿತ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇಲ್ಲ ಅಂದಿದ್ರೆ ದೇ ವುಡ್ ಹ್ಯಾವ್ ಬೀನ್ ಡನ್ ಇಟ್ ಇನ್ ಅ ನಾರ್ಮಲ್ ಕ್ಯಾಶಲ್ಲಿ ಟ್ರಾನ್ಸಾಕ್ಷನ್ ಮಾಡೋದು ಸಮ್ಟೈಮ್ಸ್ ಇಟ್ ಈಸ್ ರಿಸ್ಕ್ ಇರುತ್ತೆ. ಮತ್ತು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಕ್ಯಾಶು ಏನಾಗುತ್ತೆ, ವಿ ಮೇ ಫೀಲ್ ದಟ್ ಕ್ಯಾಶ್ ಈಸ್ ರಿಕ್ವೈರ್ಡ್ ಲೆಸ್ ಆರ್ ಮೋರ್. ಸೊ ಎಷ್ಟು ಕ್ಯಾಶ್ ತರಬೇಕು, ಹೆಂಗೆ ತರಬೇಕು, ಹೌ ದೇ ಹ್ಯಾವ್ ಟು ಬ್ರಿಂಗ್ ಇಟ್, ಹೌ ಸೇಫ್ ಇಟ್ ಈಸ್, ವಿ ಡೋಂಟ್ ನೋ. ಸೊ ಕಾಮನ್ ಆಗಿ ಒಂದು ಬಿಸ್ನೆಸ್ ಮೆನ್ ವಾಟ್ ದೇ ಡೂ ಇಸ್ ದೇ ಮೇಕ್ ಅ ಪೇಮೆಂಟ್ಸ್ ವಿತ್ ಯೂಸಿಂಗ್ ಸಮ್ ಆಫ್ ದ ಡಾಕ್ಯುಮೆಂಟ್ಸ್. ವಿ ನೋ ಸಮ್ ಆಫ್ ದ ಡಾಕ್ಯುಮೆಂಟ್ಸ್. ಅದು ಯಾವುದು ಅಂತಂದರೆ, ಫಸ್ಟು ಚೆಕ್ ನಮಗೆ ಗೊತ್ತು. ಕ್ಯಾಶ್ ಬದಲು ಚೆಕ್ ಬರೆದು ಕೊಟ್ಟರೆ ಏನಾಗುತ್ತೆ, 1-2 ದಿನದಲ್ಲಿ ನಮಗೆ ದುಡ್ಡು ಸಿಗುತ್ತೆ. ದಟ್ಸ್ ಈಸಿ ಲಿಕ್ವಿಡೇಷನ್ ಆಫ್ ದ ಮನಿ ಅಲ್ಲ. ಆದರೆ ದೀಸ್ ಚೆಕ್ ಆರ್ ವಾಟ್ ವಿ ಕ್ಯಾನ್ ಸೇ ಅದರ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ನಾವೇನು ಹೇಳ್ತಾ ಇದ್ವಿ, ಅದು ಆ್ಯಕ್ಚುಲಾಗಿ ದಟ್ ಈಸ್ ಈಕ್ವಲೆಂಟ್ ಟು ಕ್ಯಾಶ್ ಆರ್ ಮನಿ ಅಂತ ಹೇಳ್ತೇವೆ. ಯಾಕೆ ಈಕ್ವಲೆಂಟ್ ಅಂದರೆ, ವಿ ಆರ್ ಕನ್ಸಿಡರಿಂಗ್ ದೋಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆನ್ ಬಿಹಾಫ್ ಆಫ್ ಕ್ಯಾಶ್ ಅಲ್ವಾ. ನಾವು ಈ ಕ್ಯಾಶ್ ಕೊಡೋ ಬದಲು ಕ್ಯಾಶ್ನ ತಗೊಂಡು ಅಥವಾ ಕರೆನ್ಸಿನ ತೊಗೊಂಬಂದು ಅವ್ರಿಗೆ, ಇಫ್ ವಿ ಆರ್ ಡೀಲಿಂಗ್ ವಿತ್ ದ ಕ್ರೋಸ್ ಟುಗೆದರ್, ಕ್ಯಾಶ್ನ ಕೊಡೋ ಬದಲು ಇನ್ಸ್ಟೆಡ್ ಆಫ್ ದಟ್ ಗಿವಿಂಗ್ ಜಸ್ಟ್ ಚೆಕ್ ಈಸ್ ಮೋರ್ ಸೇಫ್ಟಿ ಆ್ಯಂಡ್ ಇಟ್ ಈಸ್ ಈಕ್ವಲೆಂಟ್ ಟು ಕ್ಯಾಶ್. ಅದ್ರ ಬದಲಾಗೆ ಕ್ಯಾಶ್ ಬದಲಾಗೆ ನಾವು ಏನು ಮಾಡ್ತಾಯಿದ್ದೀವಿ, ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾಯಿದ್ದೀವಿ. ಒಂದು ಸೇಫ್ಟಿ ಪರ್ಪಸ್, ಒಂದು ರಿಸ್ಕನ್ನ ಅವಾಯ್ಡ್ ಮಾಡ್ಬೋದು ಆಯಿತಾ. ಆ್ಯಂಡ್ ದ ಟ್ರಾನ್ಸಾಕ್ಷನ್ ವಿಲ್ ಬಿ ಈಸಿ ವಿತ್ ದೀಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಪ್ರೊವೈಡೆಡ್ ದೇರ್ ಶುಡ್ ಬಿ ಪ್ರಾಪರ್ ಟ್ರಾನ್ಸಾಕ್ಷನ್, ಯಾವುದೇ ಫ್ರಾಡುಲೆನ್ಸ್ ಇಲ್ಲದೆ ಇರೋ ಟ್ರಾನ್ಸಾಕ್ಷನ್ಸ್ ನಾನು ಹೇಳ್ತಾ ಇರೋದು. ಓಕೆ, ಸೊ ಈ ಥರ ಒಂದು ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಇನ್ ಅ ವೆರೈಟೀಸ್ ಡಿಫ್ರೆಂಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯೂಸ್ ಮಾಡ್ತೀವಿ ಆ್ಯಸ್ ಡೀಲಿಂಗ್ ವಿತ್ ದ ಟ್ರಾನ್ಸಾಕ್ಷನ್ಸ್. ದೀಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ಯಾವಾಗ ಡೀಲ್ ಮಾಡ್ತಾರೆ, ಅಟ್ಲೀಸ್ಟ್ ಆ ಡೀಲ್ ಮಾಡಬೇಕಾದ್ರೆ ಯಾವ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಪ್ರಾಪರ್ ಆ್ಯಂಡ್ ನಾಟ್ ಪ್ರಾಪರ್, ವಿಚ್ ಒನ್ ವಿ ಕ್ಯಾನ್ ಟೇಕ್, ವಿಚ್ ಒನ್ ವಿ ಕ್ಯಾನ್ ಥಿಂಕ್ ದಟ್ ಈಸ್ ಜುನೈನ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಇದೆಲ್ಲ ಮತ್ತು ರೂಲ್ಸ್ ಏನು, ರೆಗ್ಯುಲೇಷನ್ಸ್ ಏನು, ಇದೆಲ್ಲ ನೋಡಬೇಕಾದ್ರೆ, ಸೊ ವಾಟ್ ದೇ ಡಿಡ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟನ್ನು ಫಾರ್ಮ್ ಮಾಡಿದ್ರು 1881 ವೆನ್ ದ ಬ್ರಿಟಿಷ್ ರೂಲ್. ಓಕೆ, ಬಿಫೋರ್ ದ್ಯಾಟ್ ದೇರ್ ವರ್ ಸೋ ಮೆನಿ ರೆಗ್ಯುಲೇಷನ್. ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟ್ 1972 ತಗೊಂಡು ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ನ ಯೂಸ್ ಮಾಡ್ತಾಯಿದ್ರು. ಆಮೇಲೆ ಏನಾಯಿತು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಅಂತ 1881 ತೊಗೊಂಬಂದರು. ಸೊ ದ್ಯಾಟ್
ಆ್ಯಕ್ಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ವಿಚ್ ಆರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಿಚ್ ಆರ್ ಅಕ್ಸೆಪ್ಟೆಡ್ ಇನ್ ದ ಕೋರ್ಟ್ ಆಫ್ ಲಾ ಆರ್ ವಿಚ್ ಆರ್ ನಾಟ್ ಫ್ರಾಡುಲೆಂಟ್ ಆರ್ ನಾಟ್ considered as a fraud, which are considered as according to the act, which are considered as negotiable instrument, and ಅದನ್ನು ಟ್ರಾನ್ಸಾಕ್ಟ್ ಮಾಡೋದು ಒಂದು ಲೀಗಲ್ ಅಂತ ಹೇಳ್ತಾ ಬಂದರು. ಸೊ ದಟ್ಸ್ ವೈ ದೇ ಕ್ರಿಯೇಟೆಡ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್, so that every human will come to know that what is this negotiable instrument, a negotiable instrument ಇಂದ ಏನೇನು ಹೆಲ್ಪ್ ಆಗುತ್ತೆ, ಸೊ ಆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ಯಾವ ಥರ ಯೂಸ್ ಮಾಡಬಹುದು ಅಂತ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 13 ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ ಆಫ್ 1881, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮೀನ್ಸ್ ಪ್ರಾಮಿಸರಿ ನೋಟ್ ಅನ್ನೋದು ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ದಟ್ ಈಸ್ ಬಿಲ್ಸ್ ರಿಸೀವಬಲ್ ಆರ್ ಬಿಲ್ಸ್ ಪೇಯಬಲ್ ಎರಡೂ, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಈಸ್ ಆಲ್ಸೋ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ಆರ್ ಚೆಕ್ ಅಥವಾ ಚೆಕ್ ಪೇಯಬಲ್ ಐದರ್ ಟು ಆರ್ಡರ್ ಆರ್ ಟು ಬೇರರ್, ಯಾರಿಗೆ ಆರ್ಡರ್ ಮಾಡಿರ್ತೀವಿ ಅಥವಾ ಯಾರು ಅದನ್ನು ಪಡ್ಕೊಂಡಿರ್ತಾರೆ, ಐದರ್ ಟು ದ ಆರ್ಡರ್ ಆರ್ ಟು ದ ಬೇರರ್. ಐ ವಿಲ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ದಿಸ್ ಐದರ್ ಬೇರರ್ ಆರ್ ಟು ದ ಆರ್ಡರ್. ಅಂದರೆ ನಾವು ಚೆಕ್ಕನ್ನು ಬರಿತೀವಿ, ಚೆಕ್ಕನ್ನು ಬರೆದಾಗ ಇವಾಗ I have written Mr. XYZ, pay to Mr. XYZ so and so money. I have written check and I have signed. ಆಯಿತಾ, ಮೇಲ್ಗಡೆ ಕಾರ್ನರಲ್ಲಿ ಕ್ರಾಸ್ ಮಾಡಿಲ್ಲ, ಆಮೇಲೆ ಇಟ್ ಈಸ್ ಕಾಲ್ಡ್ ಅ ಓಪನ್ ಚೆಕ್. ಆಯಿತಾ, ಸೊ ಅವಾಗ ಏನು ಮಾಡ್ತಾನೆ, XYZ ಅವನಿಗೆ ಬರಬೇಕಾಗಿದ್ದ ಹಣ. ಆಯಿತಾ, ABC ಕ್ಯಾನ್ ಗೋ ಆ್ಯಂಡ್ ಟೇಕ್ ದ ಮನಿ ಫ್ರಮ್ ದ ಬ್ಯಾಂಕ್ ಪ್ರೊವೈಡೆಡ್ XYZದು ಸಿಗ್ನೇಚರ್ ಬ್ಯಾಕ್ ಆಫ್ ದ ಚೆಕ್ ಲೀಫ್ ನಾವೇನು ಕೊಟ್ಟಿದ್ವಿ ಅದರಲ್ಲಿ ಇರಬೇಕು. ಸೊ ದೆರ್ ಆರ್ ಸಮ್ ಕಂಡೀಷನ್ ಅಕಾರ್ಡಿಂಗ್ ಟು ದಟ್ ABC ಕ್ಯಾನ್ ಟೇಕ್ ದ ಚೆಕ್ ಇನ್ಸ್ಟೆಡ್ ಆಫ್ XYZ. ಸೊ ಹೀ ಈಸ್ ಅ ಬೇರರ್ ಆಫ್ ದ ಚೆಕ್. ಅದನ್ನು ತೊಗೊಂಡು ಅವನು ಏನು ಮಾಡ್ತಾನೆ, ಬ್ಯಾಂಕಿಗೆ ಹೋಗ್ತಾನೆ, ಬ್ಯಾಂಕಿಗೆ ಹೋಗಿ ತೋರಿಸ್ತಾರೆ. ಆವಾಗ ಬ್ಯಾಂಕ್ ಅವರು ಅವನಿಗೆ ಅಲ್ಲಿ ಎಷ್ಟು ಚೆಕ್ ಅಮೌಂಟ್ ಇರುತ್ತೆ ಅದನ್ನು ನನ್ನ ಅಕೌಂಟಿಂದ ಕೊಟ್ಟು ನನ್ನ ಅಕೌಂಟಿಂದ ವಿಡ್ರಾ ಮಾಡಿ ಅವ್ರಿಗೆ ಕೊಡ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಅ ಆರ್ಡರ್ ಆಫ್ ದ ಚೆಕ್. ಆ್ಯಂಡ್ ಬೇರರ್ ಆಫ್ ದ ಚೆಕ್. ಆರ್ಡರ್ ಅಂತಂದರೆ ನಾನು ಆರ್ಡರ್ ಮಾಡಿರ್ತೀನಿ, ಅಲ್ಲಿ ಕ್ರಾಸ್ ಆ ಚೆಕ್ ಲೆಫ್ಟ್ ಸೈಡಲ್ಲಿ 2 ಕ್ರಾಸ್ ಹಾಕಿರ್ತೀನಿ, ಜಸ್ಟ್ 2 ಡ್ಯಾಶಸ್ ಬಿಗ್ ಲೈನ್ ಹಾಕಿರ್ತೀನಿ, ಆ್ಯಂಡ್ ಅಕೌಂಟ್ ಪೇಯಿ ಓನ್ಲಿ ಅಂತ ಹೇಳಿಬಿಟ್ಟು ಟು ಮಿಸ್ಟರ್ XYZ ಅಂತೀನಿ. ಸೊ ಇನ್ ದ್ಯಾಟ್ ಕೇಸ್ ಆ ಥರ ಒಂದು ಚೆಕ್ಕನ್ನು ಕೊಟ್ಟಾಗ ಇಟ್ ಈಸ್ ಆರ್ಡರಿಂಗ್ ಟು ದ XYZ, ನಾಟ್ ಎನಿಬಡಿ ಎಲ್ಸ್. ಬೇರೆ ಯಾರೂ ತೊಗೊಳಕ್ಕಾಗಲ್ಲ, XYZ ಹೋಗಿನೇ ಅವನ ಅಕೌಂಟ್ಗೆ ಆ ಚೆಕ್ಕನ್ನು ಹಾಕಬೇಕು. ಇಟ್ ಈಸ್ ಓನ್ಲಿ ಟು ಹಿಸ್ ಅಕೌಂಟ್ ಐ ವಿಲ್ ಬಿ ಗಿವಿಂಗ್ ದ ಅಮೌಂಟ್, ನಾಟ್ ಟು ದ ಬೇರರ್ ಅಥವಾ ನಾಟ್ ಟು ದ ವಿಡ್ರಾವಲ್ ಆಫ್ ದ ಕೌಂಟರ್ ವಿಡ್ರಾವಲ್ ಆಫ್ ದ ಚೆಕ್. ಕೌಂಟರ್ ವಿಡ್ರಾವಲ್ ಅಂದರೆ ಬ್ಯಾಂಕಿಗೆ ಹೋಗ್ತಾರೆ, ಅವರು ಬ್ಯಾಂಕ್ ಕೌಂಟ್ರಲ್ಲಿ ವಿಡ್ರಾ ಮಾಡ್ತಾರೆ. ದೇ ಕಾಂಟ್ ಡೂ ದ್ಯಾಟ್. ಸೊ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚೆಕ್ಸ್. ಅದನ್ನು ಮುಂದೆ ಓದೋಣ. ಸೊ ಪ್ರಾಮಿಸರಿ ನೋಟ್, ಪ್ರೋ ನೋಟ್ ಅಂತ ಹೇಳ್ತಾರೆ. ದ್ಯಾಟ್ ಯಾರು ಡೆಟಾರ್ ಯಾರು ಕ್ರೆಡಿಟರ್ ಇರ್ತಾರೆ, ಸೊ ಅವ್ರಿಗೆ ಡೆಟಾರ್ ಏನು ಮಾಡ್ತಾರೆ, ಕ್ರೆಡಿಟಾರ್ಗೆ ಹಿ ವಿಲ್ ಬಿ ಪ್ರಾಮಿಸಿಂಗ್ ಆಫ್ಟರ್ 1 month, ಆಫ್ಟರ್ ಸೋ ಮೆನಿ ಡೇಸ್ ಐ ವಿಲ್ ಬಿ ಗಿವಿಂಗ್ ದಿಸ್ ಅಮೌಂಟ್ ಟು ದಿಸ್ ಕ್ರೆಡಿಟಾರ್ ಅಂತ ಪ್ರಾಮಿಸ್ ಮಾಡ್ತಾರೆ. ಆ್ಯಂಡ್ ದಟ್ ಪ್ರೋ ನೋಟ್ ವಿಲ್ ಬಿ ದೇರ್, ಫಾರ್ಮೆಟ್ ಇರುತ್ತೆ, ಆ ಫಾರ್ಮೆಟಲ್ಲಿ ಅವರು ಸೈನ್ ಮಾಡಬೇಕಾಗುತ್ತೆ. ಯಾರು ಡೆಟಾರ್ ವಿಲ್ ಬಿ ಸೈನಿಂಗ್. ಅಲ್ಲಿ ಕ್ರೆಡಿಟಾರ್ ಡೀಟೇಲ್ಸು, ಡೆಟಾರ್ ಯಾರು, ಎಷ್ಟು ಅಮೌಂಟ್ ಕೊಡಬೇಕು, ಎಷ್ಟು ದಿನಕ್ಕೆ ಕೊಡಬೇಕು, ಎಷ್ಟು ಇಂಟ್ರೆಸ್ಟ್ ಏನಾದರೂ ಇದ್ದರೆ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ದೇರ್. ಹಾಗೆ ಬಿಲ್ಸ್ ಆಫ್ ಎಕ್ಸ್ಚೇಂಜು, ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್ ಅಂತ. ಬಿಲ್ಸ್ ಪೇಯಬಲ್ ಯಾರು, ಡೆಟಾರ್ ಬಿಲ್ಸ್ ಪೇಯಬಲ್ನ ಕ್ರೆಡಿಟಾರ್ಗೆ ಕೊಡ್ತಾರೆ, ಅಥವಾ ಬೈಯರು ಸೆಲ್ಲರು. ಬೈಯರ್ ಏನು ಮಾಡ್ತಾನೆ, ಬಿಲ್ಸ್ ಪೇಯಬಲ್ನ ಸೆಲ್ಲರ್ಗೆ ಕೊಡ್ತಾನೆ, ಆ ಸೆಲ್ಲರ್ಗೆ ಅದು ಬಿಲ್ಸ್ ರಿಸೀವಬಲ್ ಆಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್, ದೀಸ್ ಆರ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ವಿಚ್ ವಿ ಆರ್ ಡೀಲಿಂಗ್. ಈ ಚಾಪ್ಟ್ರಲ್ಲಿ ನಾವು ನೋಡೋಣ ಹೆಂಗೆ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ಎಂಡೋರ್ಸ್ ಮಾಡ್ತಾರೆ ಅಥವಾ ಟ್ರಾನ್ಸ್ಫರ್ ಮಾಡ್ತಾರೆ, ಒಬ್ಬರಿಂದ ಇನ್ನೊಬ್ರಿಗೆ ಹೇಗೆ ಅದು ಟ್ರಾನ್ಸ್ಫರ್ ಆಗುತ್ತೆ, ಅವ್ರದ್ದು ಟ್ರಾನ್ಸ್ಫರ್ ಆದಾಗ ಟ್ರಾನ್ಸ್ಫರ್ ಮಾಡೋರದ್ದು ಏನು ರೈಟ್ ಇರುತ್ತೆ, ಅಥಾರಿಟಿ ಇರುತ್ತೆ, ಅಥವಾ ಟ್ರಾನ್ಸ್ಫರ್ ಆಗಿರುತ್ತಲ್ಲ ಅವ್ರಿಗೇನು ರೈಟ್ ಸಿಗುತ್ತೆ,
All these things we'll be learning in this particular chapter. Hope you understood about the negotiable instrument. So negotiable instrument are ಯಾವ್ದು ಪ್ರಾಮಿಸರಿ ನೋಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್, ಚೆಕ್ಸ್. ಓಕೆ, ಪೇಯಬಲ್ ಐದರ್ ಟು ದ ಆರ್ಡರ್ ಆರ್ ಬೇರರ್ ಆಫ್ ದ ಇನ್ಸ್ಟ್ರುಮೆಂಟ್. ಸೊ ಈ ಪರ್ಟಿಕ್ಯುಲರ್ ಡೆಫಿನೇಷನಲ್ಲಿ ಬರೀ ಮೂರು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಬಗ್ಗೆ ಹೇಳಿದ್ದಾರೆ. ದಟ್ ಈಸ್ ಪ್ರಾಮಿಸರಿ ನೋಟ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಆ್ಯಂಡ್ ಚೆಕ್. ಆ್ಯಂಡ್ ಈ ಆ್ಯಕ್ಟಲ್ಲಿ, ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆ್ಯಕ್ಟಲ್ಲಿ ಬರೀ ಈ ಮೂರೇ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಅಂತ ಹೇಳಿಲ್ಲ. See here, however, it does not prohibit any other instrument which satisfy the features of negotiability. ಆಮೇಲೆ ಇದು ಮೂರು ಬಿಟ್ಟು ಇನ್ನು ಬೇರೆ ಯಾವುದಾದ್ರು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಈ ಕ್ಯಾರೆಕ್ಟರ್ನ ಹೊಂದಿದ್ರೆ ಅದು ಸಮೇತ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆ್ಯಕ್ಟ್ ಪ್ರಕಾರ ಒನ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆಗುತ್ತೆ. ಜಸ್ಟಿಸ್ KC ವಿಲಿಸ್ ಏನು ಹೇಳ್ತಾರೆ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಅಂದರೆ, ದ property in which is acquired by anyone who takes bona fide for value, notwithstanding any defeat of title in the person from whom he took it. ಅಂದರೆ ಯಾವುದೇ ಒಂದು ಇನ್ಸ್ಟ್ರುಮೆಂಟು ಏನಾಗುತ್ತೆ, ಇಟ್ ವಿಲ್ ಬಿ ಆ್ಯಕ್ಟ್ ಆಸ್ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆ್ಯಕ್ಟ್ ವೆನ್ ದ ಟೈಟಲ್, ಯಾರ ಟೈಟಲ್ ಅದು ಟ್ರಾನ್ಸ್ಫರ್ ಆಗಿರುತ್ತೆ ಅದು ಬೋನಫೈಡ್ ಇರಬೇಕು. ಬೋನಫೈಡ್ ಅಂದರೆ ನಾಟ್ ಫ್ರಾಡುಲೆಂಟ್, ಹಿ ವಿಲ್ ಬಿ ಸ್ಯಾಟಿಸ್ಫೈಡ್ ಕಸ್ಟಮರ್. ಬೋನಫೈಡ್ ಫಾರ್ ದ ವ್ಯಾಲ್ಯೂ ಅಂದರೆ ಹೀ ಈಸ್ ಅ ಪರ್ಟಿಕ್ಯುಲರ್ ಇನ್ಸ್ಟ್ರುಮೆಂಟ್ ಬೇರರ್, ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಬೇರರ್ ಆಗಿರ್ತಾನೆ. ಅವನು ರಿಯಲ್ ಆಗಿ ಅದರದ್ದು ಓನರ್ ಆಗಿರ್ತಾನೆ. ಸೊ ಇದನ್ನು ನೀವು ಜಾಸ್ತಿ ತಲೆ ಕೆಡಿಸ್ಕೊಳೋದು ಬೇಡ. ಮುಂದೆ ಅದನ್ನು ನೋಡ್ತಾ ಹೋಗೋಣ, ಏನದು ಡೆಫಿನೇಷನ್ಸ್, ಯಾವ್ಯಾವ ಥರ ಬರುತ್ತೆ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಅಂತ. ಓಕೆ, ದೆರ್ ಈಸ್ ಒನ್ ಮೋರ್ ಡೆಫಿನೇಷನ್ ಗಿವನ್ ಬೈ ಥಾಮಸ್. ಏನು ಹೇಳಿದ್ದಾನೆ, ಆ್ಯನ್ ಇನ್ಸ್ಟ್ರುಮೆಂಟ್ ಈಸ್ ನೆಗೋಷಿಯಬಲ್. ಯಾವಾಗ ಒಂದು ಇನ್ಸ್ಟ್ರುಮೆಂಟ್ ನೆಗೋಷಿಯಬಲ್ ಆಗುತ್ತೆ ಅಂದರೆ, ಬೈ ಅ ಲಾರ್ಜ್ಲಿ ರೆಕಗ್ನೈಸ್ಡ್ ಕಸ್ಟಮ್ ಆಫ್ ಟ್ರೇಡ್ ಬೈ ಲಾ. ಯಾವಾಗ ಎಲ್ಲರೂ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ ಈವನ್ ಬೈ ಲಾ, ಆ್ಯಂಡ್ ಇಟ್ ಈಸ್ ಟ್ರಾನ್ಸ್ಫರಬಲ್ ಬೈ ಡಿಲಿವರಿ ಆರ್ ಬೈ ಎಂಡೋರ್ಸ್ಮೆಂಟ್. ಅದನ್ನು ಕೊಟ್ಟರೆ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಅದನ್ನು ಎಂಡೋರ್ಸ್ ಮಾಡೋದು, ರೈಟಿಂಗಲ್ಲಿ ಎಂಡೋರ್ಸ್ ಮಾಡೋದು, ವಿತೌಟ್ ನೋಟಿಸ್ ಟು ದ ಪಾರ್ಟಿ ಲಯಬಲ್. ಯಾರು ಫಸ್ಟು ಕೊಟ್ಟಿರ್ತಾರೆ ಇನ್ಸ್ಟ್ರುಮೆಂಟು, ಅದು ಗೊತ್ತಿಲ್ಲದೇ ಇದು ಟ್ರಾನ್ಸ್ಫರ್ ಆಗ್ಬೋದು. ಇನ್ ಸಚ್ ಎ ವೇ ದಟ್ ಅ ಹೋಲ್ಡರ್ ಆಫ್ ದ holder on its for time being may sue upon it on his own name. ಅಥವಾ ಹೆಂಗೆ ಲಯಬಲ್ ಆಗ್ತಾರೆ ಅಂದರೆ, ಯಾರು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ನ ಹೊಂದಿರ್ತಾರೋ ಅವರು, ಯಾರು ಅಮೌಂಟ್ ಕೊಡೋಲ್ವೋ ಅವ್ರಿಗೆ ಕೋರ್ಟ್ ಆಫ್ ಲಾನಲ್ಲಿ ಹೋಗಿ ಸ್ಯೂಟ್ನ ಫೈಲ್ ಮಾಡ್ಬೋದು. ಆ್ಯಂಡ್ ದ ಪ್ರಾಪರ್ಟಿ ಇನ್ ಇಟ್ ಪೊಸೆಸ್ ಟು ಅ ಬೋನಫೈಡ್ ಟ್ರಾನ್ಸ್ಫರಿ ಫಾರ್ ವ್ಯಾಲ್ಯೂ, free from any defeat in the title of the person from whom he obtained it. ಆಮೇಲೆ ಒಂದು ಕಂಡೀಷನ್ ಏನು ಅಂದರೆ, ಇಟ್ಸ್ ನಾಟ್ ಕಂಡೀಷನ್, ಇಟ್ಸ್ ವಿ ಕ್ಯಾನ್ ಸೇ ದಟ್ ಅಡ್ವಾಂಟೇಜ್. ಯಾರು ಹೋಲ್ಡರ್ ಆಫ್ ದೀಸ್ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಇರ್ತಾರೆ ಅವರು ಅವ್ರದ್ದು ಓನ್ ಹೆಸರಲ್ಲಿ ಬೇರೆಯವ್ರು ಯಾರು ಡಿಫಾಲ್ಟರ್ ಆಗಿರ್ತಾರೆ ಅವ್ರ ಮೇಲೆ ಸೂ ಮಾಡ್ಬೋದು. ಓಕೆ, ಅವ್ರ ಓನ್ ಹೆಸರಲ್ಲಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಹಿ ಕ್ಯಾನ್ ಪಾಸ್ ದ ಪ್ರಾಪರ್ಟಿ with the bona fide transferred for the value ಏನು, ಅದು ಎಷ್ಟು ಇನ್ಸ್ಟ್ರುಮೆಂಟ್ ಅಂತ ಇದೆ, ಆ ಇನ್ಸ್ಟ್ರುಮೆಂಟ್ದು ವ್ಯಾಲ್ಯೂ ಎಷ್ಟಿದೆ ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು. ವಾಟ್ ಈಸ್ ದ ಟ್ರಾನ್ಸ್ಫರ್? ಬೋನಫೈಡ್ ಟ್ರಾನ್ಸ್ಫರ್. ಹೂ ಡಸ್ ನಾಟ್ ಹ್ಯಾವ್ ಅ ಇಂಟೆನ್ಷನ್ ಟು ಫ್ರಾಡ್ ಮಾಡಬೇಕು ಅಂತ ಇಂಟೆನ್ಷನ್ ಏನೂ ಇರಲ್ಲ, ನಾರ್ಮಲಾಗಿ ಟ್ರಾನ್ಸಾಕ್ಷನ್ ಮಾಡಿರ್ತಾನೆ. ಹೀ ಈಸ್ ಅ ಫೇತ್ಫುಲ್ ಟ್ರಾನ್ಸ್ಫರ್. ಆಯಿತಾ, ಅವನೇನು ಮಾಡ್ತಾನೆ, ಅದನ್ನು ಟ್ರಾನ್ಸ್ಫರ್ ಮಾಡಿರ್ತಾನೆ. ಸೊ ಇನ್ ಎನಿ ಕೇಸ್, ಎನಿ ಡಿಫೀಟ್ ಇನ್ ದ ಟೈಟಲ್ ಆಫ್ ದ ಪರ್ಸನ್ ಫ್ರಮ್ ಹೂಮ್ ಹೀ ಈಸ್ ಒಬ್ಟೈನ್ಡ್. ಮೊದಲು ಹಿಂದೆ ಅವನು ತಗೊಂಡಿರ್ತಾನೆ, ಇದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಒಬ್ಬರಿಂದ ಒಬ್ಬರ ಕೈಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆಗಬಹುದು ಅಥವಾ ಆಗದೇನೂ ಇರ್ಬೋದು. ಇವಾಗ ನನ್ನ ಹತ್ರ ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ನಾನು ಬೇರೆಯವ್ರಿಗೆ ಕೊಡ್ತೀನಿ, ಅಥವಾ ಅವ್ರು ಇನ್ಯಾರಿಗೋ ಕೊಡ್ತಾರೆ. ಈ ಥರ 4-5 ಜನ, 8-10 ಜನ, 15-20 ಜನಂಗೆ ಟ್ರಾನ್ಸ್ಫರ್ ಮಾಡ್ಬೋದು ನೆಗೋಷಿಯಬಲ್ ಇನ್ಸ್ಟ್ರುಮೆಂಟ್ ಆ್ಯಕ್ಟ್ ಪ್ರಕಾರ. ಆದರೆ ಹೀಗೆ ಟ್ರಾನ್ಸ್ಫರ್ ಮಾಡಿದಾಗ ಯಾರೋ ಒಬ್ಬರು ಡಿಫಾಲ್ಟ್ ಮಾಡಿದ್ರೆ
ಯಾರು ಸರಿಯಾಗಿರ್ತಾರೆ ಅವ್ರ ಮೇಲೆ ಇದು ಡಿಫಾಲ್ಟ್ ಆಗೋದು ಹೇರಲ್ಲ. ಯಾರು ಡಿಫಾಲ್ಟ್ ಮಾಡಿರ್ತಾರೆ ಅವ್ರ ಮೇಲೇ ಡಿಫಾಲ್ಟ್ ಆಗುತ್ತೆ. ಅಂದರೆ ದ ಪ್ರಾಬ್ಲಮ್ ವಿಲ್ ಬಿ ಫ್ರಮ್ ದ ಫ್ರಾಡ್ ಪರ್ಸನ್. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ ಅಂದರೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯಾವಾಗ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ ಆ್ಯಂಡ್ ವಿಚ್ ಈಸ್ ಟ್ರಾನ್ಸ್ಫರಬಲ್ ಟು ಒನ್ ಪರ್ಸನ್ ಟು ಅನದರ್ ಪರ್ಸನ್. ಆ್ಯಂಡ್ ಹೀಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಯಾರು ಟ್ರಾನ್ಸ್ಫರ್ ಮಾಡ್ತಾ ಇರ್ತಾರೆ ಅವರು he can use his name for any default. ಅವನು ಯಾರ್ದೋ ಮೇಲೆ ಕೇಸ್ ಹಾಕಬೇಕು, ನನಗೆ ದುಡ್ಡು ಬಂದಿಲ್ಲ ಅಂದಾಗ ಅವನ ಹೆಸರಲ್ಲಿ ಅದನ್ನು ಅವನು ಕೇಸ್ ಹಾಕ್ಬೋದು. ಇಟ್ ಈಸ್ ನಾಟ್ ದಟ್ ಫಸ್ಟ್ ಯಾರು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಮಾಡಿದ್ದಾರೆ ಅವ್ರು ಹೋಗಿ ಕೇಸ್ ಹಾಕಬೇಕು ಅಂತೇನಿಲ್ಲ. ಸೊ ಮುಂದೆ ಇದ್ರ ಬಗ್ಗೆ ಇನ್ನೂ ಡೀಪಾಗಿ ನೋಡೋಣ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ಯಾವುದ್ಯಾವುದು, ಹೇಗದು ವರ್ಕ್ ಆಗುತ್ತೆ, ಟ್ರಾನ್ಸ್ಫರ್ ಹೆಂಗಾಗುತ್ತೆ, ಟ್ರಾನ್ಸ್ಫರ್ ಆದಾಗ ರೈಟ್ ಏನು ಬರುತ್ತೆ, ಆಲ್ ದೀಸ್ ಥಿಂಗ್ಸ್ ವಿಲ್ ಲರ್ನ್ ಫರ್ದರ್. ಓಕೆ, ಈಗ ನೋಡೋಣ ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫೀಚರ್ಸ್ ಆಫ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಏನೇನು ಇರಬೇಕು. ಸೊ ಇಟ್ ಈಸ್ ನಾಟ್ ಪ್ರಾಮಿಸರಿ ನೋಟ್, ಇಟ್ ಈಸ್ ನಾಟ್ ಓನ್ಲಿ ಚೆಕ್, ಇಟ್ ಈಸ್ ನಾಟ್ ಓನ್ಲಿ ಬಿಲ್ಸ್ ರಿಸೀವಬಲ್ ಆರ್ ಪೇಯಬಲ್. ಅಪಾರ್ಟ್ ಫ್ರಮ್ ದಟ್ ಈ ಎಲ್ಲ ಕ್ಯಾರೆಕ್ಟರು ಏನು ಕ್ಯಾರೆಕ್ಟರ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಇದೆ ಅದು ಬೇರೆ ಯಾವುದೋ ಒಂದು ಇನ್ಸ್ಟ್ರೂಮೆಂಟಲ್ಲೂ ಇದೆ ಅಂತಂದರೆ ಈವನ್ ದಟ್ ವಿಲ್ ಬಿ ಕಾಲ್ಡ್ ಆಸ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಲೆಟ್ ಅಸ್ ಸಿ ಒನ್ ಬೈ ಒನ್. ಫ್ರೀ ಟ್ರಾನ್ಸ್ಫರ್ ಆಗೋ ಒಂದು ಕೆಪಾಸಿಟಿ ಇರಬೇಕು. ಒಬ್ಬರಿಂದ ಒಬ್ಬರು ಅದು ಡೆಲಿವರಿ ಆಗ್ತಾ ಇರಬೇಕು, ಟ್ರಾನ್ಸ್ಫರ್ ಆಗ್ತಾ ಇರಬೇಕು, ಎಂಡೋರ್ಸ್ ಆಗ್ತಾ ಇರಬೇಕು. ಎಂಡೋರ್ಸ್ಮೆಂಟ್ ಅಂದರೆ ಇಟ್ ಈಸ್ ಎ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ಓಕೆ, ಆ್ಯಂಡ್ ಟ್ರಾನ್ಸ್ಫರ್ ಫ್ರೀ ಫ್ರಮ್ ಡಿಫೆಕ್ಟ್ಸ್. ಯಾವುದೇ ಒಂದು ಟ್ರಾನ್ಸ್ಫರ್ ಮಾಡಿದ್ರೆ ದಟ್ ಟ್ರಾನ್ಸ್ಫರ್ ಶುಡ್ ನಾಟ್ ಹ್ಯಾವ್ ದ ಡಿಫಾಲ್ಟ್ಸ್. ಇವಾಗ ಒಬ್ಬರು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ತೊಗೊಂಡಿರ್ತಾರೆ ಎ ಅನ್ನೋರು ಬಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂದರೆ ಬಿ ಶುಡ್ ಬಿ ದ ಓನರ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಆಗ ಎ ಸ್ಟಿಲ್ ಏನೇ ಓನರ್ ಅಂತಂದರೆ ದೆರ್ ಈಸ್ ಸಮ್ ಪ್ರಾಬ್ಲಮ್ ಇನ್ ದ ಟ್ರಾನ್ಸ್ಫರ್ ಅಲ್ಲ. ಸಿ ಇಲ್ಲಿ ಕೊಟ್ಟಿದ್ದಾರೆ, ಇಫ್ ದ ಟ್ರಾನ್ಸ್ಫರರ್ ಹ್ಯಾಸ್ ಅ ಬ್ಯಾಡ್ ಟೈಟಲ್ ಟು ದ ಇನ್ಸ್ಟ್ರೂಮೆಂಟ್ he can still pass on a good title to any other holder who takes it in a good faith and without negligence and for a valuable consideration. Thus it cuts off prior defenses in the instrument. ಸೊ ಇಲ್ಲೇನು ಹೇಳ್ತಾ ಇದೆ ಅಂದರೆ, ಯಾವುದೇ ಒಂದು ಹೀಗೆ ಟ್ರಾನ್ಸ್ಫರ್ ಆಗ್ತಾ ಇದ್ದರೆ, ಟ್ರಾನ್ಸ್ಫರ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಗಿದೆ, ಒಬ್ಬ ಏನು ಮಾಡಿರ್ತಾನೆ ಫ್ರಾಡ್ಯುಲೆಂಟಾಗಿ ಟ್ರಾನ್ಸ್ಫರ್ ಆಗಿರುತ್ತೆ ಅವನಿಗೆ. ಆವಾಗ ಇನ್ ದ್ಯಾಟ್ ಕೇಸ್ ಮುಂದೆ ಟ್ರಾನ್ಸ್ಫರ್ ಆಗಬೇಕಾದ್ರೆ ಅದು ನೀಟಾಗಿ ಯಾವುದೇ ಒಂದು ಫ್ರಾಡ್ ಇಲ್ಲದೆ ಇಟ್ಸ್ ಟ್ರಾನ್ಸ್ಫರ್ ಇನ್ ಅ ಗುಡ್ ಫೇತ್ ಆದಾಗ ಆವಾಗ ಇಲ್ಲಿ ಹಿಂದೆ ಯಾವುದು ಫಾಲ್ಟ್ ಆಗಿತ್ತೋ ಅದು ಕವರಪ್ ಆಗೋಗುತ್ತೆ. ಕವರಪ್ ಆಗಿ ಮುಂದೆ ಟ್ರಾನ್ಸ್ಫರ್ ಆಗಿದ್ದು ಇಟ್ ಈಸ್ ಅ ಟ್ರಾನ್ಸ್ಫರ್ ಇನ್ ಅ ಗುಡ್ ಫೇತ್. ಸೊ ಅಲ್ಲಿ ಯಾವುದೇ ಥರದ್ದು ಪ್ರಾಬ್ಲಮ್ ಇಲ್ಲ. ದಟ್ ವಿಲ್ ಕಂಟಿನ್ಯೂ ಅಗೇನ್, ಇಟ್ ಕ್ಯಾನ್ ಬಿ ಕಂಟಿನ್ಯೂಡ್. ಓಕೆ, ಸೊ ಹಿಂದೆ ಒಂದಷ್ಟು ಡಿಫೆಕ್ಟ್ ಇದ್ರೂ ಟ್ರಾನ್ಸ್ಫರಲ್ಲಿ ಮುಂದೆ ಅದು ಕಂಟಿನ್ಯೂ ನೀಟಾಗಾದರೆ ಯಾವುದು ಫ್ರಾಡ್ ಇಲ್ಲದೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ನಾರ್ಮಲ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ನೆಕ್ಸ್ಟ್, ರೈಟ್ ಟು ಸೂ. ದ ಹೋಲ್ಡರ್ ಹ್ಯಾಸ್ ದ ರೈಟ್ ಟು ಸೂ ಇನ್ ಹಿಸ್ ನೇಮ್. ಯಾವಾಗ ಅವನ ಹೋಲ್ಡರ್, ಇವಾಗ 4-5 ಜನಕ್ಕೆ ಟ್ರಾನ್ಸ್ಫರ್ ಆಗಿದೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದಾಗ 5ನೇ ಅವನು ಪಾಸ್ ಮಾಡಿದಾಗ 5ನೇ ಅವನು ಏನು ಮಾಡ್ತಾನೆ, ಯಾರ್ದೋ ಒಬ್ಬರಿಂದ ದುಡ್ಡು ಬರಬೇಕು, 4ನೇ ಅವನಿಂದ ದುಡ್ಡು ಬರಬೇಕು ಅಂದರೆ 5ನೇ ಅವನು ತನ್ನ ಹೆಸರಿಂದ 4ನೇ ಅವನ ಮೇಲೆ ಹಿ ಕ್ಯಾನ್ ಸೂ ಇನ್ ದ ಕೋರ್ಟ್ ಆಫ್ ಲಾ. ಆ ಥರ ಒಂದು ಕ್ಯಾರೆಕ್ಟರ್ ಇರಬೇಕು. ಇಟ್ ಈಸ್ ನಾಟ್ ದಟ್ ಫಸ್ಟ್ ಅವನು ಸೂ ಮಾಡಬೇಕು ಅಂತಿಲ್ಲ. ಓಕೆ, ದ ಪರ್ಸನ್ ಹೂ ಹೋಲ್ಡ್ಸ್ ಇಟ್ ಹ್ಯಾಸ್ ದ ರೈಟ್. ಆ ರೈಟಲ್ಲಿ ಕೊಡಬೇಕು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಆ್ಯಂಡ್ ನೌ ನೋಟಿಸ್ ಟು transfer. The transferor of negotiable instrument can simply transfer the document without serving any notice of transfer to the party who is liable on the instrument to the pay. ಯಾವುದೂ ನೋಟಿಸ್ ಇಲ್ಲದೆ ಹಾಗೆ ಟ್ರಾನ್ಸ್ಫರ್ ಮಾಡ್ಬೋದು. ಓಕೆ, ಮೊದಲನೇವನು ಟ್ರಾನ್ಸ್ಫರ್ ಮಾಡಿರ್ತಾನೆ ಎರಡನೇವನು ಏನು ಮಾಡ್ತಾನೆ, ಮೊದಲನೇವನು ದುಡ್ಡು ಕೊಡಬೇಕಿತ್ತು, ಎರಡನೇವನು ಸಿಕ್ಕಿದ್ದೆ, ಅವನು ಎರಡನೇವನು 3ನೇವನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ. ಮೊದಲನೇವನಿಗೆ ಹೇಳಿದೆ
ಆ ಥರ ಹೇಳ್ದೆ ಟ್ರಾನ್ಸ್ಫರ್ ಮೂರನೇವ್ನು ಮಾಡಿ ಲಾಸ್ಟಲ್ಲಿ ಮೂರನೇವನು ಮೊದಲನೇವನ ಹತ್ರ ಈ ಇನ್ಸ್ಟ್ರೂಮೆಂಟ್ ತೊಗೊಂಡೋಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ತೊಗೊಂಡೋಗಿ ಯು ಆರ್ ಲಯಬಲ್ ಟು ಮೀ, ಎರಡನೇವನು ನನಗೆ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಂತಂದರೆ ಆ್ಯಕ್ಚುಲಿ ನಂಬರ್ 1 ಯಾರು ಟ್ರಾನ್ಸ್ಫರ್ ಮಾಡಿರ್ತಾನೆ ಅವನು ಮೂರನೇವನಿಗೆ ದುಡ್ಡು ಕೊಡಬೇಕು. ಹೀ ಈಸ್ ಲಯಬಲ್. ನಂಬರ್ 1 ಈಸ್ ಲಯಬಲ್ ಟು ನಂಬರ್ 3, ನಾಟ್ ನಂಬರ್ 2 ನಾವು. ಗೊತ್ತಾಯ್ತಲ್ಲ? ನೆಕ್ಸ್ಟ್, ಕ್ರೆಡಿಟ್ ಆಫ್ ದ ಪಾರ್ಟಿ. This instrument will never be dishonored as credit of the party who signs the instrument is pledged to the instrument. ಈ negotiable instrument it will never be dishonored as credit of the party who signs the instrument is pledged to the instrument. ಅಂದರೆ ಇವಾಗ negotiable instrument 1ಇಂದ 2ಗೆ ಹೋಗಿದೆ, 2ಇಂದ 3ಗೆ ಹೋಗಿದೆ. ಓಕೆ, ಸೊ ಡಿಸ್ಹಾನರ್ ಇನ್ ಚೆಕ್ ಅಂತ ಕೇಳಿದ್ವಿ. ಡಿಸ್ಹಾನರ್ ಆಫ್ ಚೆಕ್ ಅಂದರೆ ನಾವು ಕೇಳಿದ್ವಿ ಚೆಕ್ ಡಿಸ್ಹಾನರ್ ಆಗೋದು ಅಂದರೆ ಯಾರು ಸೈನ್ ಮಾಡಿ ಕೊಟ್ಟಿರ್ತಾರೆ ಅವ್ರ ಅಕೌಂಟಲ್ಲಿ ದುಡ್ಡಿಲ್ಲ ಅಂದರೆ ಅದು ಡಿಸ್ಹಾನರ್ ಆಗುತ್ತೆ ಅಂತ. ಬಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ಡಿಸ್ಹಾನರ್ ಆಗಲ್ಲ. ಯಾಕೆ ಅಂದರೆ ಯಾರು ಅದನ್ನು ಸೈನ್ ಮಾಡಿ ಕೊಟ್ಟಿರ್ತಾರೆ ಹಿ ವಿಲ್ ಪ್ಲಡ್ಜ್ಡ್, ಅವರು ಪ್ಲಡ್ಜ್ ಮಾಡಿರ್ತಾರೆ. ಅಂದರೆ ಅವರು ನಾನು ಕೊಟ್ಟೆ ಕೊಡ್ತೀನಿ ಅಂತ ಅವರು ಪ್ಲಡ್ಜ್ ಮಾಡಿರ್ತಾರೆ. ಓಕೆ, ಸೊ ಹಾಗಾಗಿ ದಟ್ ವೋಂಟ್ ಬಿ ಡಿಸ್ಹಾನರ್ಡ್. ಅಕಸ್ಮಾತ್ ಅವರು ಕೊಟ್ಟಿಲ್ಲ ಅಂತಂದರೆ ದೇ ಕ್ಯಾನ್ ಗೋ ಟು ದ ಅದರ್ ಪಾರ್ಟಿ ಕ್ಯಾನ್ ಗೋ ಟು ದ ಕೋರ್ಟ್ ಆಫ್ ಲಾ ಆ್ಯಂಡ್ ಅಲ್ಲಿಂದ ಅವರು ರಿಕವರ್ ಮಾಡ್ಕೋಬೋದು. ಸೊ ಇನ್ ದ್ಯಾಟ್ ವೇ ದಿಸ್ ಈಸ್ ನಾಟ್ ಅ ಡಿಸ್ಹಾನರ್ಡ್ ಆಫ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಇಲ್ಲಿ 4th ಪಾಯಿಂಟ್ ಇದೆ ನೋಡಿ, ನೌ ನೋಟಿಸ್ ಟು ಟ್ರಾನ್ಸ್ಫರ್. ದಟ್ ಈಸ್ ನಾಟ್ ನೌ, ದಟ್ ಈಸ್ no notice to transfer. So notice is not required for the transfer of the negotiable instrument ಅಂತ. ಸೊ ಇಷ್ಟು ಒಂದು ಕ್ಯಾರೆಕ್ಟರಿಸ್ಟಿಕ್ಸು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ದು. ಯಾವುದೇ ಒಂದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟು ವಿಚ್ ಹ್ಯಾಸ್ ದೀಸ್ ಕೈಂಡ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಲ್ ಬಿಕಮ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಲೆಟ್ us see the presumptions as to negotiable instrument. This is what presumptions ಅಂದರೆ that goes without saying ಅಂತ, ಆಯಿತಾ? pre-assumed in the case of negotiable instrument. Section 118 and 119 of Negotiable Instrument Act ಏನು ಹೇಳುತ್ತೆ ಅಂದರೆ that gives ಒಂದು presumption ಅಂದರೆ assumption ಅದು ಏನು assumptions ಅಂದರೆ ಒಂದು ಏನು ಹೇಳ್ತಾರೆ ಅದಕ್ಕೆ ಅಸಂಪ್ಷನ್ಸ್ ಅಂದರೆ ಅದರೊಳಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಅದು ಆ ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ, ದಟ್ ಈಸ್ ಪ್ರೆಸಂಪ್ಷನ್ಸ್. ಓಕೆ, ಸೊ ಏನೇನು ಕ್ಯಾರೆಕ್ಟರ್ ಪ್ರೆಸಂಪ್ಷನ್ ಆಗಿದೆ, ಅದು ಕ್ಯಾರೆಕ್ಟರ್ ಇದೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಇದು ಅಂತ. ಏನಪ್ಪ ಅಂದರೆ ಕನ್ಸಿಡರೇಷನ್. ಸೊ ಯಾಕೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ದೇರ್ ಶುಡ್ ಬಿ ಸಮ್ ಅಮೌಂಟ್ ಅಥವಾ ದೇರ್ ಶುಡ್ ಬಿ ಸಮ್ ಡೀಲಿಂಗ್ ಇನ್ ರುಪೀಸ್ ಆರ್ ಅಮೌಂಟ್ ಆರ್ ಮನಿ. ಅದನ್ನೇ ಹೇಳೋದು. ಇಟ್ ಶಾಲ್ ಬಿ ಪ್ರೆಸ್ಯೂಮ್ ದ್ಯಾಟ್, ಇಟ್ ಶಾಲ್ ಬಿ ನೋನ್ ದ್ಯಾಟ್ ಎವ್ರಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಾಸ್ ಮೇಡ್ or drawn, accepted or endorsed for consideration. ಯಾವುದೋ ಒಂದು ಕನ್ಸಿಡರೇಷನ್ಗೆ, ಐದರ್ ಗೂಡ್ಸ್ ಕನ್ಸಿಡರೇಷನ್ ಅಥವಾ ಮನಿ ಕನ್ಸಿಡರೇಷನ್ಗೆ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ನ ಮಾಡಿರ್ತೀವಿ. ಆಯಿತಾ? ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಯಾಕೆ ಮಾಡ್ತೀವಿ? ಯಾವುದೋ ಒಂದು ಕನ್ಸಿಡರೇಷನ್ ಕ್ಯಾನ್ ಬಿ ಇನ್ ದ ಕೈಂಡ್ ಆರ್ ಇನ್ ದ ಕ್ಯಾಶ್. ಓಕೆ, ಆ ಕನ್ಸಿಡರೇಷನ್ಗೋಸ್ಕರ ಇದು ಮಾಡಿರ್ತೀವಿ. ಇಟ್ ಈಸ್ ಪ್ರಿಸ್ಯೂಮ್ ದ್ಯಾಟ್, ಮೊದಲೇ ಪ್ರಿಸಂಪ್ಷನ್ ನಮಗೆ ಏನು ಅಂತಂದರೆ ಕನ್ಸಿಡರೇಷನ್ ಈಸ್ ಪ್ರೆಸೆಂಟ್ ಇನ್ ಎವ್ರಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂಟಿಲ್ ಇಟ್ ಈಸ್ ನಾಟ್ ದೇರ್, ಅಂಟಿಲ್ ದ ಕಾಂಟ್ರರಿ ಈಸ್ ಪ್ರಿಸ್ಯೂಮ್. ಅಂಟಿಲ್ ಅದರಲ್ಲಿ ಮೆನ್ಷನ್ ಆಗಿದ್ದರೆ, ಓಕೆ ಇದು ಯಾವುದೇ ಕನ್ಸಿಡರೇಷನ್ಗೆ ಮಾಡಿಲ್ಲ ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂತ ಅದು ಬರೆದಿದ್ರೆ ಮಾತ್ರ ಕನ್ಸಿಡರೇಷನ್ ಇರಲ್ಲ. ಅದರ್ವೈಸ್ ಆಲ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಿಲ್ ಬಿ ಡೀಲಿಂಗ್ ವಿತ್ ಸಮ್ ಆಫ್ ದ ಕನ್ಸಿಡರೇಷನ್. ಕೈಂಡ್ ಇರ್ಬೋದು ಅಥವಾ ಕ್ಯಾಶ್ ಇರ್ಬೋದು. ಇವಾಗ ಬೈಯಿಂಗ್ ಸೆಲ್ಲಿಂಗ್, ಬೈಯರ್ ಏನು ಮಾಡ್ತಾನೆ, ಪ್ರಾಡಕ್ಟ್ನ ಬೈ ಮಾಡ್ತಿರ್ತಾನೆ ಅಲ್ವಾ. ಪ್ರಾಡಕ್ಟ್ ಬೈ ಮಾಡಿದ್ದಕ್ಕೆ ಸೆಲ್ಲರ್ಗೇನು ಕೊಡಬೇಕು, ಅವನು ದುಡ್ಡು ಕೊಡಬೇಕು ಅಲ್ವಾ. ಸೆಲ್ಲರು ಪ್ರಾಡಕ್ಟ್ನ ಕೊಟ್ಟಿದ್ದಕ್ಕೆ ಅವನಿಗೆ ದುಡ್ಡು ಸಿಗ್ತಾ ಇದೆ. ಸೊ ದಟ್ಸ್ ಅ ಕನ್ಸಿಡರೇಷನ್. ಸೆಲ್ಲರ್ಗೆ ಏನು ಕನ್ಸಿಡರೇಷನ್ನು,
ಅವನ ಪ್ರಾಡಕ್ಟ್ ಹೋಗ್ತಿದೆ, ಕ್ಯಾಶ್ ಬರ್ತಾ ಇದೆ. ಸೊ ಕ್ಯಾಶ್ ಈಸ್ ಅ ಕನ್ಸಿಡರೇಷನ್. ಬೈಯರ್ಗೆ ಏನು ಕನ್ಸಿಡರೇಷನ್? ಹಿಸ್ ಮನಿ ಈಸ್ ಗೋಯಿಂಗ್, ಫಾರ್ ದ್ಯಾಟ್ ಹೀ ಈಸ್ ಗೆಟಿಂಗ್ ದ ಪ್ರಾಡಕ್ಟ್. ಓಕೆ, ಬೈಯರ್ಗೆ ಪ್ರಾಡಕ್ಟ್ ಕನ್ಸಿಡರೇಷನು, ಸೆಲ್ಲರ್ಗೆ ಕ್ಯಾಶ್ ಕನ್ಸಿಡರೇಷನ್. ಸೊ ದೀಸ್ ಟು ಕನ್ಸಿಡರೇಷನ್ ಶುಡ್ ಬಿ ದೇರ್. ಸೊ ಇಟ್ ವಿತೌಟ್ ಸೇಯಿಂಗ್ ಇಟ್ ಗೋಸ್ ಕನ್ಸಿಡರೇಷನ್ ಇಸ್ ದೇ. ಮತ್ತು ಡೇಟು ಅಷ್ಟೇ. ಡೇಟು ಏನು ಪ್ರಿಸಂಪ್ಷನ್ ಏನು ಅಂದರೆ, ಅಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್, ದಟ್ ಈಸ್ ದ ಡೇಟ್. ಏನಿದೆ, ವೇರ್ ಅ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಡೇಟೆಡ್. ಡೇಟ್ ಹಾಕಿದರೆ ಅಂದರೆ 30 ದಿನದಲ್ಲಿ ಕೊಡ್ತೀವಿ, ಈ ದಿನದಿಂದ ಈ ದಿನದ ತನಕ ನಾವು ಈ ದಿನ ತೊಗೊಂಡಿದ್ದೀವಿ, ಈ ದಿನ ಎಂಡ್ ಮಾಡ್ತೀವಿ ಅನ್ನೋದೇನಾದರೂ ಇದ್ದರೆ, ಅಥವಾ 60 ದಿನ ಆ ಥರ ಏನಾದರೂ ಒಂದು ಡೇಟ್ಸ್ಗಳಿದ್ದರೆ, ದ ಪ್ರಿಸಂಪ್ಷನ್ ಇಸ್ ದಟ್ ಇಟ್ ಹ್ಯಾಸ್ ಬೀನ್ ಮೇಡ್ ಆರ್ ಡ್ರಾನ್ ಆನ್ ಸಚ್ ಡೇ. ಆ ಪರ್ಟಿಕ್ಯುಲರ್ ಡೇಟಲ್ಲಿ ಡ್ರಾ ಮಾಡಿದ್ದಾರೆ. ಡ್ರಾನ್ ಅಂದರೆ ಅದನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟನ್ನ ರೆಡಿ ಮಾಡಿದ್ದಾರೆ ಅಂತ, ಇಟ್ ಈಸ್ pre-assumed. Okay, time of acceptance. Unless the contrary is proved, every accepted bill of exchange is presumed to have been accepted within reasonable time after its issue and before its maturity. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಕ್ಸೆಪ್ಟ್ ಮಾಡಿದ್ದೀವಿ ಅಂತಂದರೆ, ಆ ಪರ್ಟಿಕ್ಯುಲರ್ ಡೇಟಲ್ಲಿ, ಅಂದರೆ ಇಶ್ಯೂ ಇವತ್ತು ಮಾಡಿದ್ದೀವಿ ಅಂದರೆ, ಓಕೆ, ಸಂಬಡಿ ಹ್ಯಾಸ್ ಅಕ್ಸೆಪ್ಟೆಡ್, ಮೆಚುರಿಟಿ ಒಳಗೆ ಅದನ್ನು ಅಕ್ಸೆಪ್ಟ್ ಮಾಡಿದ್ದೀವಿ ಅಂತ. ಇಟ್ ಈಸ್ ಪ್ರಿಸ್ಯೂಮ್ ದ್ಯಾಟ್ ಇಟ್ ಈಸ್ ಅಕ್ಸೆಪ್ಟೆಡ್ ವಿತಿನ್ ದಟ್ ಟೈಮ್ ಸ್ಪ್ಯಾನ್, ಅದು ಎಕ್ಸ್ಪೈರ್ ಆಗಿಲ್ಲ ಅಂತ. ಆ್ಯಂಡ್ ಟೈಮ್ ಆಫ್ ಟ್ರಾನ್ಸ್ಫರ್, ಅನ್ಲೆಸ್ ದ ಕಾಂಟ್ರರಿ ಇಸ್ ಪ್ರಿಸ್ಯೂಮ್, ಇಟ್ ಶೆಲ್ ಬಿ ಪ್ರಿಸ್ಯೂಮ್ ದ್ಯಾಟ್, ಪ್ರಿಸಂಪ್ಷನ್ ಏನು ಅಂದರೆ, ದಟ್ ಎವ್ರಿ ಟ್ರಾನ್ಸ್ಫರ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಾಸ್ ಮೇಡ್ ಬಿಫೋರ್ ಇಟ್ಸ್ ಮೇ. ಯಾವುದೇ ಒಂದು ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಅದು ಮೆಚುರಿಟಿಗಿಂತ ಮುಂಚೆ ಅದು ಮಾಡಿರ್ತೀವಿ ಅಂತ. ಆರ್ಡರ್ ಆಫ್ ಎಂಡೋರ್ಸ್ಮೆಂಟ್. ಆರ್ಡರ್ ಆಫ್ ಎಂಡೋರ್ಸ್ಮೆಂಟ್ ಅಂದರೆ ಯಾವ ಆರ್ಡರ್ಲಿ, ಫಸ್ಟಿಂದ ಸೆಕೆಂಡ್ ಡೌನ್ಗೆ ಹೋಗಿರುತ್ತೆ, ಸೆಕೆಂಡಿಂದ ಥರ್ಡ್ ಡೌನ್ಗೆ ಹೋಗಿರುತ್ತೆ, ಥರ್ಡಿಂದ ಫೋರ್ತ್ ಡೌನ್ಗೆ ಹೋಗಿರ್ತಾನೆ, ಫೋರ್ತಿಂದ ಫಿಫ್ತ್, ಇದೇ ಆರ್ಡರ್ಲಿ ಟ್ರಾನ್ಸ್ಫರ್ ಆಗಿರುತ್ತೆ. ದಟ್ ಆರ್ಡರ್ ಆಫ್ ಎಂಡೋರ್ಸ್ಮೆಂಟ್ ವಿಲ್ ಬಿ ದೇರ್ ಇನ್ ದ ಇನ್ಸ್ಟ್ರೂಮೆಂಟ್. ಸೊ ಅದು ಪ್ರೀಅಸ್ಯೂಮ್ ದಟ್ 1, 2, 3, 4 ಅಂತ ಹಾಕ್ಕೊಂಡಿದ್ರೆ 1ನೇವನು 2ನೇವನು 3ನೇವನು 4ನೇವನು ಹಾಗೆ ಆರ್ಡ್ರಲ್ಲಿ ಹೋಗಿದೆ ಅಂತ. ಆ್ಯಂಡ್ ಸ್ಟ್ಯಾಂಪ್ ಈಸ್ ಪ್ರೆಸ್ಯೂಮ್ ದಟ್ ಇಟ್ ಈಸ್ ಡ್ಯೂಲಿ ಸ್ಟ್ಯಾಂಪ್ಡ್. ಅಲ್ಲಿ ಸುಮ್ಮನೆ ಚೆಕ್ಸ್ ಹಾಕಿರ್ತಾರೆ, ಆದರೆ ಸ್ಟ್ಯಾಂಪ್ ಇರಲ್ಲ, ಬಟ್ ಇಟ್ ಈಸ್ ಪ್ರಿಸ್ಯೂಮ್ ದಟ್ ಇಟ್ ಈಸ್ ಸ್ಟ್ಯಾಂಪ್ ಈಸ್ ದೆ. ಹೋಲ್ಡರ್ ಇನ್ ಡ್ಯೂ ಕೋರ್ಸ್ ಅಂದರೆ, ದ ಪರ್ಸನ್ ಹೂ ಹೋಲ್ಡ್ಸ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಿಲ್ ಬಿ ದ ಓನರ್ ಆಫ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಹೂ ಹ್ಯಾಸ್ ಟೇಕನ್ ಇನ್ ಅ ಗುಡ್ ಫೇತ್. ಗುಡ್ ಫೇತಿಂದ ತೊಗೊಂಡಿರ್ತಾನೆ, ಯಾವುದೇ ಫ್ರಾಡ್ಯುಲೆಂಟಿಂದ ಅಂತ. ಆ್ಯಂಡ್ ಪ್ರೂಫ್ ಆಫ್ ಪ್ರೊಟೆಸ್ಟ್. ಸೊ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಪ್ರೂಫ್ ಆಫ್ ಪ್ರೊಟೆಸ್ಟ್. ಅಂದರೆ ಸಮಥಿಂಗ್, ಯಾರೋ ಒಬ್ಬರು ದುಡ್ಡು ಕೊಟ್ಟಿಲ್ಲ ಅಂದಾಗ, ದಟ್ ವಿಲ್ ಬಿ ಕನ್ಸಿಡರ್ಡ್, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ವಿಲ್ ಬಿ ಕನ್ಸಿಡರ್ಡ್ ಆ್ಯಸ್ ಅ ಪ್ರೂಫ್ ಫಾರ್ ದೋಸ್ ಡಿಸ್ಹಾನರ್ಸ್. ಅಲ್ಲಿ ಯಾವಾಗ ತನಕ ಅಂದರೆ, ತನಕ ಅದು ಕೋರ್ಟಲ್ಲಿ ಅಥವಾ ಬೇರೆ ಎಲ್ಲಾದರೂ ಇಟ್ ಈಸ್ ಪ್ರೂವ್ಡ್ ದ್ಯಾಟ್ ಅಥವಾ ಡಿಸ್ಪ್ರೂವ್ ದಟ್ ಹ್ಯಾಸ್ ಬೀನ್ ಟೇಕನ್ ಅಡ್ವಾಂಟೇಜ್ ಆರ್ ನಾಟ್ ಅಂತ ಹೇಳೋದಕ್ಕೆ, ದಟ್ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಪ್ರೂಫ್ ಆಫ್ ಪ್ರೊಟೆಸ್ಟ್. ಸೊ ಅಂಟಿಲ್ ಇಟ್ ಈಸ್ ಡಿಸ್ಕವರ್ಡ್ ಇನ್ ಕೋರ್ಟ್ನಲ್ಲಿ ಅವರು ಡಿಸ್ಹಾನರ್ ಆಗಿಲ್ಲ ಅಂತ ಪ್ರೂವ್ ಆಗೋ ತನಕ ಅದನ್ನು ಪ್ರೂಫ್ ಆಫ್ ಪ್ರೊಟೆಸ್ಟ್ ಅಂತ ಹೇಳ್ತೀವಿ. ಯಾವಾಗ ಇನ್ಸ್ಟ್ರೂಮೆಂಟು ಡಿಸ್ಹಾನರ್ ಆಗಿರಲ್ಲ, ಅದನ್ನು ಕೋರ್ಟಲ್ಲಿ ಪ್ರೂವ್ ಆದಮೇಲೆ ನಾವು ಹೇಳೋಕ್ಕಾಗುತ್ತೆ. ಸೊ ದೀಸ್ ಆರ್ ದ ಥಿಂಗ್ಸ್ ವಿಚ್ ಆರ್ ಪ್ರೆಸ್ಯೂಮ್ಡ್ ಇನ್ ದ ನೆಗೋಷಿಯಬಲ್ ಆ್ಯಕ್ಟ್. ಪ್ರೆಸ್ಯೂಮ್ಡ್ ಅಂದರೆ ಪ್ರೀ-ಅಸಂಪ್ಷನ್ಸ್, ಮೊದಲೇ ಅಸಂಪ್ಷನ್ಸ್ ಇದೆ. ಓಕೆ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಈ ಥರ, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಸ್ಟ್ಯಾಂಪು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಹೀಗೆ ಎಂಡೋರ್ಸ್ಮೆಂಟು, ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಹೀಗೆ ಓನರ್, ಟೈಮು, ಡೇಟ್ಸು, ಇದೆಲ್ಲನೂ ಕನ್ಸಿಡರೇಷನ್. ಇದೆಲ್ಲ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಅಂದರೆ ಹೀಗೆ ಅಂತ ಪ್ರಿಸಂಪ್ಷನ್ಸ್ ಇರುತ್ತೆ.